ನಾನು ಇವತ್ತು ಸೋಮೇಶ್ವರ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಸೊ ಇದು ಮಂಗಳೂರಿಂದ 20 ಕಿಲೋಮೀಟರ್ಸ್ ಆಗುತ್ತೆ, ಅಂದರೆ ನಾನಿರೋ ಪ್ಲೇಸಿಂದ. ಮಿಡಲಲ್ಲಿ ನೀವು ಕೊರಗಜ್ಜನ ಟೆಂಪಲ್ಲು, ಆದಿಸ್ಥಳ ಅಂತ ಕುತ್ತಾರ, ಅಲ್ಲಿಗೂ ಹೋಗಿ ನೀವು ಇದನ್ನು ವಿಸಿಟ್ ಮಾಡ್ಬೋದು. ನಾವು ಹೋಗಿದ್ದು ಮಳೆಗಾಲದಲ್ಲಿ. ಸೊ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಳೆ ಬಂದಿದ್ದರಿಂದ. ಇಲ್ಲಾಂದರೆ ಕೋಸ್ಟಲ್ ಏರಿಯಾಸ್ ಯಾವಾಗಲೂ ಹೆವಿ ಹೀಟ್ ಇರ್ತದೆ. ಮಧ್ಯಾಹ್ನ ಎಲ್ಲ ಹೋದರೆ ನೀವಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗ್ತದೆ, ಅಷ್ಟು ಹೀಟ್ ಇರುತ್ತೆ. ಬಟ್ ನಾವು ಈ ಸರಿ ಮಧ್ಯಾಹ್ನ ಹೋದ್ರೂ ಮಳೆ ಇರೋ ಕಾರಣದಿಂದ ಭಾಳ ತಂಪಾಗಿತ್ತು ಏರಿಯಾ. ನೀವು ಇಲ್ಲಿ ನೋಡ್ಬೋದು, ಎಲ್ಲ ಮಳೆ ಬಿದ್ದು ಬಿದ್ದು ಫುಲ್ ಗ್ರೀನರಿ, ನೋಡಲಿಕ್ಕೆ ಖುಷಿ ಆಗ್ತದೆ. ಏರಿಯಾನೇ ಫುಲ್ಲು ಕೂಲಾಗಿ ಪ್ರಶಾಂತವಾಗಿ ನೀವು ಎಂಜಾಯ್ ಮಾಡ್ಬೋದು ಆ ವ್ಯೂನ. ಮತ್ತು ಈ ಥರ ನಡ್ಕೊಂಡು ಹೋಗ್ತಾ 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 ನಿಮಗೆ ಅಲ್ಲಲ್ಲಿ ಶಾಪ್ಗಳು ಸಿಗುತ್ತೆ, ಅಂಗಡಿಗಳು. ಅಂದರೆ ನೀವಲ್ಲಿ ಏನಾದರೂ ಸುಸ್ತಾದರೆ ಜ್ಯೂಸು ಅಥವಾ ಸ್ನ್ಯಾಕ್ಸು ತಿನ್ನಲಿಕ್ಕೆ ಅಲ್ಲೆಲ್ಲ ಥರದ ಸೌಲಭ್ಯ ಉಂಟು. ಸೊ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಉಂಟು, ಅದ್ರದ್ದು ದರ್ಶನ ತೊಗೊಂಡು ನೀವು ಬೀಚ್ ಪ್ಲೇಸಿಗೆ ಈ ಥರ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ದೂರದಲ್ಲಿ ಅಷ್ಟೇ ಸಿಗುತ್ತೆ. ಸೊ ನೀವು ಹೋಗ್ತಾ ಹೋಗ್ತಾ ನೋಡಿ, ಅಲ್ಲಿ ಒಂದು ನಿಮಗೆ ಸ್ವರ್ಗದ ದರ್ಶನ ಆಗ್ತದೆ. ಅದು ಬೀಚು. ಅದು ಮಳೆಗಾಲದಲ್ಲಿ ಬೀಚ್ ನೋಡೋದಕ್ಕೆ ಭಾಳ ಖುಷಿ ಆಗುತ್ತೆ, ಬಟ್ ಅದಕ್ಕಿಂತ ಭಾಳ ಭಯ ಆಗುತ್ತೆ. ಬಟ್ ಬೀಚಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಹೋದರೆ ಒಂದು ನೆಮ್ಮದಿ ಅಂತ ಸಿಗುತ್ತೆ ಮನುಷ್ಯಂಗೆ. ಎಲ್ಲ ಪ್ರತಿಯೊಂದನ್ನು ಮರೆತು ಅದರೊಳಗಡೆ ತಲ್ಲೀನಾಗ್ತಾನೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ನೋಡಿ, ಇದು ಫೈನಲಿ ಬೀಚ್. ಸೊ ಇದು ಓಪನ್ ಬೀಚ್ ಥರ. ಇಲ್ಲಿ ಎಂಥ ರಿಸ್ಟ್ರಿಕ್ಷನ್ ಇರೋದಿಲ್ಲ ನಿಮಗೆ. ಬಟ್ ಮಳೆಗಾಲದಲ್ಲಿ ಯೂಶ್ವಲಿ ಬೀಚ್ ಒಳಗಡೆ ಎಲ್ಲೂ ಬಿಡೋದಿಲ್ಲ. ದಯವಿಟ್ಟು ಮಳೆಗಾಲದಲ್ಲಿ ಯಾರು ಬೀಚ್ ಒಳಗೆ ಹೋಗಿ ಆಟ ಆಡೋದನ್ನು ಮಾಡಬೇಡಿ. ದೂರದಿಂದ ನಿಂತ್ಕೊಂಡು ನೋಡಿ ನೀವು ಅದನ್ನು ಖುಷಿ ಪಡ್ಬೋದು. ಮತ್ತು ಇಲ್ಲೆಲ್ಲ ಬೆಂಚಸ್ ಎಲ್ಲ ಮಾಡಿದ್ದಾರೆ, ಕುತ್ಕೊಂಡು ಆರಾಮ್ಸೆ ವೀಕ್ನ ಎಂಜಾಯ್ ಮಾಡಲಿಕ್ಕೆ ಅಂತ. ಸೊ ಸಾಕಷ್ಟು ಜನ ವೀಕ್ ಡೇಸಲ್ಲಿ ಬರೋದಿಲ್ಲ, ವೀಕೆಂಡಲ್ಲಿ ಜಾಸ್ತಿ ಜನ ಇರ್ತಾರೆ. ಬಟ್ ನಾವು ವೀಕ್ ಡೇಸಲ್ಲಿ ಹೋಗೋದ್ರಿಂದ ಸ್ವಲ್ಪ ಜನ ಕಡಿಮೆನೇ ಇತ್ತು. ಮಳೆ ಬಂದ್ರಿಂದ ಮತ್ತು ವೆದರು ಚೆನ್ನಾಗಿತ್ತು. ನೋಡಿ ಎಂಜಾಯ್ ಮಾಡಲಿಕ್ಕೆ ಇದು ಒಂದು ಒಳ್ಳೆ ಪ್ಲೇಸು. 1 ಡೇ ಟ್ರಿಪ್ ಅಥವಾ 2 ಡೇಸ್ ಟ್ರಿಪ್ಪಿಗೆ ನೀವು ಇದನ್ನು ಪ್ಲ್ಯಾನ್ ಮಾಡ್ಬೋದು. ಖುಷಿಯಾಗುತ್ತೆ ಬೀಚ್ ನೋಡೋದಕ್ಕೆ. ನೋಡಿ, ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ.